ಏಷ್ಯಾದಲ್ಲೇ ಮೊದಲ ಬಾರಿಗೆ ಕರೆಂಟನ್ನು ಉತ್ಪಾದನೆ ಮಾಡಿದಂಥ ಜಾಗಕ್ಕೆ ನಾವೀಗ ಬಂದಿದ್ದೀವಿ. ಹಳೇದಾಗ್ಬಿಟ್ಟಿದೆ, ಯಾರು ಜನನೇ ಇಲ್ಲ ಅನ್ಸುತ್ತೆ, ಹಂಗಿದೆ. ನನ್ನ ಪ್ರಕಾರ 100% ಇದು ಯಾವುದೋ ಸ್ಕೂಲ್ ಇರ್ಬೋದು. ಈ ರೂಮಲ್ಲಿ ಏನಿದೆ? ಓಹೋ, ನಾನು ಗೆಸ್ ಮಾಡಿದಂತೂ ಕರೆಕ್ಟ್ ಇದೆ. ಅಲ್ಲಿ ನೋಡಿ, ಅಲ್ಲಿ ಗಾಂಧೀಜಿಯವರ ಫೋಟೋ ಇದೆ. 21/9/2001. 2001 ಅಂದರೆ ನಾನೇ ಹುಟ್ಟಿರಲಿಲ್ಲ ಇನ್ನು. ನಮ್ಮ ಪ್ರಕಾರ ಇದು ದೈಹಿಕ ಶಿಕ್ಷಣ ಅಂತ ಏನೋ ಬರ್ದವ್ರೆ ಇಲ್ಲಿ. ಯಾರಾದರೂ ಕಿಟಕಿಯಿಂದನೋ ಅಥವಾ ರೂಮಿಂದ ಎದ್ದು ಬಂದುಬಿಟ್ಟು ಓಯ್ ಅಂದಿದ್ರೆ ಅಷ್ಟೇ ಮುಗಿತೈತೆ ಕತೆ. ಹೋದ ವಿಡಿಯೋದಲ್ಲಿ ನಾವು KGFನ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡ್ವಿ. KGF ಯಾವಾಗ ಶುರುವಾಯಿತು, KGFನಲ್ಲಿ ಚಿನ್ನನ ಯಾವ ಥರ ತೆಗಿತಿದ್ರು, ಚಿನ್ನನ ತೆಗೆದುಬಿಟ್ಟು ಎಲ್ಲ ಎಷ್ಟು ವೇಸ್ಟ್ ಮಣ್ಣು ಅಲ್ಲಿ ಶೇಖರಣೆ ಆಗಿದೆ ಅಂತ ಎಲ್ಲನೂ ತಿಳ್ಕೊಂಡ್ವಿ. KGFನಲ್ಲಿ ಭೂಮಿಯಿಂದ ಚಿನ್ನನ ತೆಗಿಬೇಕಾದ್ರೆ ಸಾವಿರಾರು ಕಿಲೋಮೀಟ್ರು ಆಳಗಳನ್ನು ಮಾಡಿಬಿಟ್ಟು KGFನಿಂದ ಚಿನ್ನನ ತೆಗಿತಿದ್ರು. ಚಿನ್ನನ ತೆಗಿಬೇಕಾದ್ರೆ ಕರೆಂಟನ್ನು ಬಳಸ್ಕೊಂತಿದ್ರು. ಮೊಟ್ಟ ಮೊದಲ ಬಾರಿಗೆ KGF ಮೈನಿಂಗಲ್ಲಿ ಕರೆಂಟನ್ನು ಬಳಸ್ಕೊಂಡ್ರು. ಆ ಕರೆಂಟು ಉತ್ಪಾದನೆ ಮಾಡಿರುವಂಥ ಜಾಗಕ್ಕೆ ನಾವೀಗ ಬಂದಿದ್ದೀವಿ. ಆ ಜಾಗದ ಹೆಸರು ಶಿವನ ಸಮುದ್ರ ಗಗನಚುಕ್ಕಿ ವಾಟರ್ ಫಾಲ್ಸ್ ಅಂತ. ನನ್ನಿಂದ ಕಾಣ್ತಿರುವಂಥ ರೋಡಿಂದ ನಾವು ಬಂದಿದ್ದು ಈ ಫಾಲ್ಸಿಗೆ. ಬಂದ್ಬಿಟ್ಟು ಇಲ್ಲೆಲ್ಲಾದರೂ ನಾವು ಪಾರ್ಕಿಂಗ್ ಮಾಡ್ಕೋಬೋದು. ಪಾರ್ಕಿಂಗ್ ಮಾಡ್ಕೊಂಡು ಸೀದಾ ನಾವು ಡೈರೆಕ್ಟ್ ದರ್ಶನ ಕೊಟ್ಬಿಡುತ್ತೆ ಈ ವಾಟರ್ ಫಾಲ್ಸು. ಹೋಗ್ಬೇಕಾದ್ರೆ ಅಕ್ಕಪಕ್ಕದಲ್ಲೆಲ್ಲ ಫುಲ್ಲು ಸ್ನ್ಯಾಕ್ಸ್ ಸ್ಟಾಲ್ಗಳು, ಜೊತೆಗೆ ಇಲ್ಲಿ ಮಂಕಿಗಳು, ಕೋತಿ, ಯಾರ್ದೋ ಟೋಪಿ ಕಿತ್ಕೊಂಡೋಗ್ಬಿಡುತ್ತೆ. ಓಯ್ ನೋಡಿದ್ದೀನಿ. ಮಂಗಳವಾರ ಆಗಿದ್ರಿಂದ ಜನನೇ ಇಲ್ಲ. ವೀಕೆಂಡಲ್ಲಿ ಬೇಜಾನ್ ಜನ ಇರ್ತಾರೆ ಇಲ್ಲಿ. ಪಾರ್ಕಿಂಗಿಂದ ನಾವು ಗಾಡಿಗಳನ್ನ ಅಥವಾ ಕಾರ್ಗಳನ್ನ ನಿಲ್ಲಿಸ್ಬಿಟ್ಟು ಸೀದಾ ಹಂಗೆ ನಾವು ನಡ್ಕೊಂಡ್ಬರ್ತಿದ್ರೆ ಮೆಟ್ಲುಗಳು ಕಾಣಿಸ್ತವೆ. ಈ ಮೆಟ್ಲನ್ನ ನಾವೇನಾದರೂ ಇಳ್ಕೊಂಡೋಗ್ಬಿಟ್ರೆ ನಮಗೆ ಸ್ವರ್ಗನೇ ಕಣ್ಣಿಗೆ ಕಾಣಿಸುತ್ತೆ. ಈ ಗಗನಚುಕ್ಕಿ ವಾಟರ್ ಫಾಲ್ಸು ಬಂದ್ಬಿಟ್ಟು ಮಂಡ್ಯ ಜಿಲ್ಲೆಗೆ ಸೇರುತ್ತೆ. ಬೆಂಗಳೂರಿಂದ 120 ಕಿಲೋಮೀಟ್ರು. ಈ ಊರಿನ ಹೆಸರು ಬಂದ್ಬಿಟ್ಟು ಹೊಸಳ್ಳಿ ಅಂತ. ಹೊಸಳ್ಳಿ ಊರಿನಲ್ಲಿ ಈ ಗಗನಚುಕ್ಕಿ ವಾಟರ್ ಫಾಲ್ಸು ಅದ್ಭುತವಾಗಿದೆ. 1902ರಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಜಲ ವಿದ್ಯುತ್ ಉತ್ಪಾದನೆ ಮಾಡಿದ್ದು ಗಗನಚುಕ್ಕಿ ವಾಟರ್ ಫಾಲ್ಸ್ ನಲ್ಲಿ. ಕಾವೇರಿ ನೀರಿನ ರಭಸಕ್ಕೆ ಉತ್ಪಾದನೆಯಾದ ವಿದ್ಯುತ್ ಅನ್ನು ಸುಮಾರು 215 ಕಿಲೋಮೀಟರ್ ದೂರದಲ್ಲಿರುವಂತ KGFಗೆ ಕಳಿಸಿದ್ರು. KGFನ ಗೋಲ್ಡ್ ಮೈನಿಂಗ್ ನಲ್ಲಿ ಭಾರಿ ಗಾತ್ರದ ಮಿಷಿನ್ ಗಳನ್ನ ಬಳಸ್ಕೊಳ್ಳಕ್ಕೆ ಈ ಕರೆಂಟ್ ಅನ್ನು ಉಪಯೋಗಿಸಿಕೊಂಡ್ರು. ಹಾಗೆ ಈ ಕರೆಂಟ್ ಬೆಂಗಳೂರು ಸಿಟಿಗೂ ಸಹ ಸಪ್ಲೈ ಆಯ್ತು. ಈ ಫಾಲ್ಸು ಹರ್ಕೊಂಡು ಮೇಲ್ಗಡೆಯಿಂದ ಬೆಟ್ಟ ಗುಡ್ಡಗಳಿಂದ ಬರ್ತೈತೆ. ಆ ನೀರು ಬೆಟ್ಟ ಗುಡ್ಡಗಳಿಂದ ಬರ್ತಿರೋದಕ್ಕೂ ಮೇಲಿಂದ ಸನ್ಲೈಟ್ ಬೀಳ್ತಿರೋದಕ್ಕೂ ಒಳ್ಳೆ ಹೆಂಗೆ ಕಾಣ್ತಿದೆ ಅಂದರೆ ಹಾಲು ಥರ ಕಾಣ್ತಿದೆ. ಹಾಲಿಗೆ ಇನ್ನೊಂದು ಸ್ವಲ್ಪ ಶೈನಿಂಗ್ ಕೊಟ್ಟಂಗೆ ಇದೆ ನೋಡಿ. ಅಬ್ಬಬ್ಬಬ್ಬಬ್ಬಬ್ಬ. ಇತ್ತೀಚೆಗೆ ಈ ನೀರು ಇವಾಗ ರಭಸವಾಗಿ ಬರ್ತಿರೋದಂತೆ. ಸ್ವಲ್ಪ ದಿನಗಳ ಹಿಂದೆ ಅಂದರೆ ಒಂದು 15 ದಿನದ ಹಿಂದೆ ಎಲ್ಲ ನೀರು ಇಷ್ಟೊಂದು ಇರಲಿಲ್ಲ. అంటే 15 ದಿನದ ಹಿಂದೆ ಏನಾದರೂ ಜಾಸ್ತಿ ನೀರಿತ್ತಾ? ಇವಾಗಲ್ವಾ ರೀಸೆಂಟಾಗಿ ಬಂದಿರೋದು ನೀರುಗಳು? ಕಡಿಮೆ ಆಗಿದೆ. ಇವಾಗ ಜಾಸ್ತಿ ಬಂದಿದೆಯಾ ಆಲ್ರೆಡಿ? ನೆನ್ನೆಯಿಂದ ಮಳೆ ಬಂತಾ? ಓ ಹಂಗಾ? ಓಕೆ. ಮಡಿಕೇರಿಯಲ್ಲಿ ಜಾಸ್ತಿ ಮಳೆ ಬಂದರೆ ಈ ಫಾಲ್ಸ್ನಲ್ಲಿ ನೀರು ಬರುತ್ತೆ. ಇದಕ್ಕೂ ಮಡಿಕೇರಿಗೂ ಏನು ಸಂಬಂಧ ಅಂದರೆ, ಈ ಜಲಪಾತದಲ್ಲಿ ಹರಿಯುವಂಥ ನೀರು ಬಂದ್ಬಿಟ್ಟು ಕಾವೇರಿ ನೀರು. ಈ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ನಾವು ಹಿಂದಿನ ವರ್ಷ ನೋಡಿದ್ದೀವಿ. ಹಿಂದಿನ ವರ್ಷನ 2 ವರ್ಷ ಆಗಾಯಿತು ನೋಡ್ಬಿಟ್ಟು. ಅದು ಬಂದ್ಬಿಟ್ಟು ತಲಕಾವೇರಿಯಲ್ಲಿ ಕಾವೇರಿ ನೀರು ಹುಟ್ಟುತ್ತಲ್ಲ, ಹುಟ್ಬಿಟ್ಟು ಅಲ್ಲಿಂದ ಹರ್ಕೊಂಬರ್ತಿರುವಂಥ ನೀರನ್ನೇ ನಾವೀಗ ನೋಡ್ತಾ ಇರೋದು. ಈ ಕಡೆ ಒಂದು ಕಡೆ ಜಲಪಾತ ಹರಿತಾ ಇದೆ, ಆ ಕಡೆ ಒಂದು ಕಡೆ ಹರಿತೈತೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈ ಕಡೆ ಒಂದು ಅಷ್ಟೊಂದೇನಿಲ್ಲ, ಜಲಪಾತ ಒಂದು ರೇಂಜಿಗೆ ಹರ್ಕೊಂಡು ಬರ್ತಿದೆ, ಒಂದು ರೇಂಜಿಗಿದೆ ಫ್ಲೋ. ಆದರೆ ಈ ಕಡೆ ನೋಡಿ ಎಷ್ಟು ಫ್ಲೋ ಇದೆ ಅಂತ. ಯಪ್ಪ, ಈ ಕಾವೇರಿ ನದಿ ಹರ್ಕೊಂಡು ಬರ್ತಾ 2 ವಿಭಜನೆ ಆಗಿಬಿಡುತ್ತೆ.
ಆ ಎರಡು ವಿಭಜನೆ ಆಗ್ತಾ ಆಗ್ತಾ ಒಂದು ಗಗನಚುಕ್ಕಿ ಒಂದು ಬಾರೆಚುಕ್ಕಿ ಅಂತ ಫಾಲ್ಸ್ಗಳಾಗಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಈ ಕಾವೇರಿ ನದಿ ಎಷ್ಟು ಫೋರ್ಸಾಗಿ ಹರಿಯುತ್ತೆ ಅಂದರೆ ಹರಿತಾ ಹರಿತಾ ಎರಡು ಐಲ್ಯಾಂಡ್ಗಳನ್ನೇ ಸೃಷ್ಟಿ ಮಾಡಿಬಿಡೈತೆ. ಅಷ್ಟು ಫೋರ್ಸ್ಫುಲ್ ಆಗಿ ಹರಿಯುತ್ತೆ ಕಾವೇರಿ ನದಿ ಮಾತ್ರ. ಗಗನಚುಕ್ಕಿ ಫಾಲ್ಸ್ ನ ನೋಡ್ಕೊಂಡು ಸೀದಾ ನಾವು ಪಾರ್ಕಿಂಗ್ ಕಡೆ ಬಂದ್ವಿ. ಪಾರ್ಕಿಂಗ್ ಕಡೆ ಬಂದ್ರೆ ಕೋತಿಗಳ ಜಗಳ ನಡೀತಿತ್ತು. ಕೋತಿಗಳಿಗೆ ಒಂದ್ ಸ್ವಲ್ಪ ಸಮಾಧಾನ ಹೇಳಿ, ಯಾಕ್ಲಾ ಮನ್ಸರ್ ತರ ಕಿತ್ತಾಡ್ತೀರಾ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ನಾವು ಗಾಡಿ ತಗೊಂಡು ಸೀದಾ ಬಾರೆಚುಕ್ಕಿ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಬೆಂಗಳೂರಿಂದ ನಾವು ಈ ರೋಡ್ ನಲ್ಲೇ ಸೀದಾ ಬಂದ್ವಿ. ಹಿಂಗೆ ಸೀದಾ ಬಂದ್ಬಿಟ್ಟು ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ರೆ ಗಗನಚುಕ್ಕಿ ವಾಟರ್ ಫಾಲ್ಸ್ಗೆ ಹೋಗ್ಬಿಟ್ಟು ಮತ್ತೆ ನಾವು ವಾಪಸ್ ಬರ್ತಿದ್ವಿ. ಬರುವಂಥ ದಾರಿಯಲ್ಲಿ ದಟ್ಟವಾಗಿರುವಂಥ ಆಲದ ಮರಗಳನ್ನ ನೋಡಿದೆ. ಆಲದ ಮರ ನೋಡ್ಬಿಟ್ಟೆ ಸುಮಾರು ಶತಮಾನಗಳೇ ಆಗೋಯ್ತು ಅನಿಸುತ್ತೆ. ಬೆಂಗಳೂರಲ್ಲಿ ಎಲ್ಲೂ ಆಲದ ಮರ ಸಿಗಲ್ವಲ್ಲ, ಅದಕ್ಕೆ ಒಂಥರ ಏನಾಗ್ತಿದೆ ಅಂದರೆ ಹೊಸದಾಗಿ ನೋಡ್ತಿರುವಂಥ ಫೀಲ್ ಆಗ್ತಿದೆ. ಇಲ್ಲಿ ನಾನು ಕಂಡಂಥದ್ದು ಅಲ್ಲೊಂದು ಚರ್ಚ್ ಇದೆ, ಕಾಣಿಸ್ತಿದ್ಯಾ? ಅಲ್ಲೊಂದು ಚರ್ಚ್ ಇದೆ. ಅದನ್ನು ಬಿಟ್ಟರೆ ಅಲ್ಲೊಂದು ಚರ್ಚ್ ಇದೆ. ಇಲ್ಲಿ 2 ಚರ್ಚ್ ಇದೆ. ಮತ್ತು ಈ ಚರ್ಚ್ಗಳನ್ನ ನೋಡಿಕೊಂಡು ಇಲ್ಲೊಂದು ನೋಡಿದ್ರೆ ಇದೊಂದು ಮನೆ ಥರ ಏನೋ ಇದೆ. ನಮ್ಮ ಪ್ರಕಾರ ಇದು ನೋಡೋಕ್ಕೆ ಮನೆ ಥರ ಇಲ್ಲ, ಯಾವುದೋ ಸ್ಕೂಲ್ ಇರಬೇಕು. ಪಾಳು ಬಿದ್ದೋಗ್ಬಿಟ್ಟಿದೆ ನೋಡಿ, ಫುಲ್ಲು ಪಾಳು ಬಿದ್ದೋಗಿದೆ. ಏನಂದರೆ ಏನೂ ಇಲ್ಲ, ಫುಲ್ ಎಲ್ಲ ಒಡೆದೋಗ್ಬಿಟ್ಟಿದೆ, ಹಳೇದಾಗ್ಬಿಟ್ಟಿದೆ. ಯಾರೂ ಜನನೇ ಇಲ್ಲ ಅನಿಸುತ್ತೆ, ಹಂಗಿದೆ. ನನ್ನ ಪ್ರಕಾರ 100% ಇದು ಯಾವುದೋ ಸ್ಕೂಲ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ ಅನಿಸುತ್ತೆ. ಇದು ನೋಡಿ ಜಾರ ಬಂಡಿ. ನನ್ನ ಪ್ರಕಾರ ಈ ಜಾರ ಬಂಡಿ ಹಾಕಿದರೆ 100% ಸ್ಕೂಲೇ ಇದು. ಬನ್ನಿ ಅತ್ತಗೆ, ಈ ಸ್ಕೂಲು ಪಾಳು ಬಿದ್ದಿದೆಯಾ, ಸ್ಕೂಲ್ನ ಒಳಗೆ ಏನಿದೆ, ಸ್ಕೂಲ ಅಥವಾ ಮನೇನ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಇದು ಈ ಮನೆ ಎಂಟ್ರೆನ್ಸ್ ಇರ್ಬೋದು ಮೋಸ್ಟ್ಲಿ. ಹಿಂಗೆ ಒಳಗೆ ಬಂದರೆ ಇದೊಂದು ರೂಮು. ಹಿಂಗೆ ಒಳಗೆ ಬಂದರೆ ಒಂದು ರೂಮ್ ಥರ ಇದೆ. ನಮ್ಮ ಪ್ರಕಾರ ಇದು ರೂಮ್ ಇರಲ್ಲ ಅನ್ಸುತ್ತೆ. ಬ್ಲ್ಯಾಕ್ ಬೋರ್ಡ್ ಥರ ಇಲ್ವಾ ಇದು? ನೋಡಿ, ಬ್ಲ್ಯಾಕ್ ಬೋರ್ಡ್ ಥರ ಇದೆ. ಅಂದರೆ ಇದು ಬ್ಲ್ಯಾಕ್ ಬೋರ್ಡೇ ಇದು ಅನಿಸುತ್ತೆ. ಬನ್ನಿ, ಈ ರೂಮಲ್ಲಿ ಏನಿದೆ. ಓಹೋ ಹೋ ಹೋ, ನಾನು ಗೆಸ್ ಮಾಡಿದಂತೂ ಕರೆಕ್ಟ್ ಇದೆ. ಅಲ್ಲಿ ನೋಡಿ, ಅಲ್ಲಿ ಗಾಂಧೀಜಿಯವರ ಫೋಟೋ ಇದೆ. ಇಲ್ಲಿ ಬೋರ್ಡ್ ಇದೆ ನೋಡಿ, ಬೋರ್ಡ್ ಇದೆ, ಗೀತಾ ಕಿಚ್ಚ ಅಂತ ಬರೆದಿದ್ದಾರೆ. ಇದು ಪಕ್ಕ ಸ್ಕೂಲ್ ಇದು. ಓಹೋ, ಇಲ್ಲೇನು ಬರೆದಿದ್ದಾರೆ ಗೊತ್ತಾ? ನೋಡಿ, 2021-22ನೇ ಸಾಲಿನ 2ನೇ ಸಂಕಲನಾತ್ಮಕ ಪರೀಕ್ಷೆ ಅಂತೆ. ದಿನಾಂಕ 1-4-2022. ಓಹೋ, ಇದು 22ರಲ್ಲಿ ಚಾಲು ಇತ್ತು. ಅಂದರೆ ಇದು ಈ ಕ್ಲಾಸು, ಈ ಸ್ಕೂಲು ನಡೀತಿತ್ತು ಅನಿಸುತ್ತೆ 2021-22ರಲ್ಲಿ. ಯಾವುದೋ ಪರೀಕ್ಷೆ ಇದೆ ನೋಡಿ, ಪರೀಕ್ಷೆಗೆ ಅಂತ ಬರೆದಿರೋದು ಹಂಗೆ ಇದೆ. ಏನೂ ಅಳಿಸಿಲ್ಲ. 6ನೇ ಕ್ಲಾಸು 7ನೇ ಕ್ಲಾಸು ಅನಿಸುತ್ತೆ ಇದು. 6ನೇ ಕ್ಲಾಸಲ್ಲಿ 11 ಜನ ಬರ್ತಿದ್ರು ಅನಿಸುತ್ತೆ ಈ ಸ್ಕೂಲಲ್ಲಿ. 11 ಜನಕ್ಕೆ 11 ಜನನೂ ಬಂದವ್ರೆ. 7ನೇ ಕ್ಲಾಸಲ್ಲಿ 16 ಜನಕ್ಕೆ 16 ಜನ. ಓಹೋ, ಇದು ಪಕ್ಕಾ ಸ್ಕೂಲ್ ಅಂತ ಗೊತ್ತಾಯಿತು. ನೋಡಿ, ಇಲ್ಲೊಂದು ಕ್ಲಾಸ್ ರೂಮ್ ಇದೆ. ಭಯ ಆಗುತ್ತೆ ಗುರು ಒಳಗೆ ಹೋಗೋಕ್ಕೇ. ಇಲ್ಲೊಂದು ಕ್ಲಾಸ್ ರೂಮ್ ಇದೆಯಾ? ಅಲ್ಲಿ 2 ಬೋರ್ಡ್ಗಳಿದ್ದಾವೆ, ಬ್ಲ್ಯಾಕ್ ಬೋರ್ಡು. ಮತ್ತು ಹಿಂಗೆ ಒಳಗಡೆ ಬಂದರೆ ನೋಡಿ, ಓಹೋ, ಇದೆಲ್ಲ ಓಪನ್ ಏರಿಯಾ ನೋಡಿ, ಫುಲ್ ಇಲ್ಲೆಲ್ಲ ಓಪನ್ ಇದೆ. ಇದೆಲ್ಲ ಫುಲ್ಲು ಕ್ಲಾಸ್ ರೂಮ್ ಅನಿಸುತ್ತೆ. ಪರವಾಗಿಲ್ಲ ಗುರು. ಇದು ಯಾವುದೋ ಚೇರ್ ಇದೆ ನೋಡಿ, HM ಚೇರ್ ಇರಬೇಕು ಮೋಸ್ಟ್ಲಿ, ಹೆಡ್ ಮಾಸ್ಟ್ರದು. ಇದು ನೋಡಿ, ಬೆಂಚ್ಗಳಿದ್ದಾವೆ ಇಲ್ಲಿ, ಮಕ್ಕಳೆಲ್ಲ ಕೂತ್ಕೊಳ್ಳೋಕ್ಕೆ ಇಲ್ಲಿ ಬೆಂಚ್ಗಳಿದ್ದಾವೆ ನೋಡಿ. ಭಯ ಆಗ್ತೈತಿ. ಅಲ್ಲಿ ನೋಡಿ, ಬೋರ್ಡ್ ಇದೆ. ಇಲ್ಲೂ ಬೋರ್ಡ್ ಮೇಲೆ ಏನೋ ಬರೆದವ್ರೆ, 21/9/2001. ಓ, ಅಲ್ಲಿ ನೋಡಿ, ಕರೆಕ್ಟಾಗಿ ನೋಡಿ, ಅಲ್ಲಿ ಬೋರ್ಡ್ ಮೇಲೆ 21/9/2001. ಅಂದರೆ 21/9 ಅಂದರೆ 2001 ಅಂದರೆ ನಾನೇ ಹುಟ್ಟಿರಲಿಲ್ಲ ಇನ್ನು. ನಮ್ಮ ಪ್ರಕಾರ ಇದು ದೈಹಿಕ ಶಿಕ್ಷಣ ಅಂತ ಏನೋ ಬರ್ದವ್ರೆ. ಅಲ್ಲಿ PT ರೂಮ್ ಇರಬೇಕಿದು ಮೋಸ್ಟ್ಲಿ. ಎಲ್ಲ ಡೆಸ್ಕೆಲ್ಲ ಇಲ್ಲೇ ಇದ್ದಾವೆ ನೋಡಿ. ಇಲ್ಲೊಂದು ಕ್ಲಾಸ್ ರೂಮ್ ಇದೆ. ಇಲ್ಲೆಲ್ಲ ಚೇರ್ಗಳಿದ್ದಾವೆ. ಸ್ಟಾಫ್ ರೂಮ್ ಇರ್ಬೋದಾ? ಸ್ಟಾಫ್ ರೂಮ್ ಏನೋ. ಹೆವಿ ಚೇರ್ಗಳಿದ್ದಾವೆ ನೋಡಿ. ಸರ್ ರೂಮ್ ಮೇಡಮ್ಗಳ ಚೇರ್ಗಳಿದ್ದಾವೆ ಇಲ್ಲಿ. ಸ್ಟಾಫ್ ರೂಮೇ ಇರಬೇಕು. ಇನ್ನೆಲ್ಲ ಫುಲ್ಲು ಕ್ಲಾಸ್ ರೂಮು, ಕೊಠಡಿನೋ ಏನೋ ಇರಬೇಕು. 2 ಒಂದೇ ಅಲ್ವಾ? ಕ್ಲಾಸ್ ರೂಮ್ಗಳಿರಬೇಕು ಮೋಸ್ಟ್ಲಿ. ಇದು ಓಪನ್ ಏರಿಯಾ. ಒಳಗೆ ಬಂದರೆ ಇದೊಂದು ಕ್ಲಾಸ್ ರೂಮ್ ನೋಡಿ. ಅಲ್ಲಿ 23/3/2023 ಅಂತ ಬರೆದವ್ರೆ. 23ರಲ್ಲಿ ನಡೀತಿತ್ತಾ ಇದು ಅಂತ.
ಈ ಕ್ಲಾಸ್ ರೂಮ್ನ ಬೋರ್ಡ್ ಮೇಲೆ ಏನು ಬರ್ದವ್ರೆ 23/3/2023 ಅಂತೇನೋ ಬರ್ದವ್ರೆ. ಇಲ್ಲಿ 2023 ಆ ಕ್ಲಾಸ್ ರೂಮ್ ನಡೀತಿತ್ತು. 2021-22 ಇದು ಚಾಲೂ ಆಗ್ತಿತ್ತು. ಅಂದರೆ ನಮ್ಮ ಪ್ರಕಾರ ಇದು 2023 ಗಂಟನೂ ಇತ್ತು ಅನಿಸುತ್ತೆ. ಅದಾದಮೇಲೆ ಪಾಳು ಬಿದ್ದೋಗಿದೆ. ಕ್ಲಾಸ್ನೆಲ್ಲ ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಡೀ ಸ್ಕೂಲ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಫುಲ್ ಪಾಳು ಬಿದ್ದೋಗಿದೆ ನೋಡಿ. ಯಪ್ಪ, ನಾವು ಈ ಫಾಲ್ಸಿಗೆ ಬರ್ಬೇಕಾದ್ರೆ ನಾನು ಇದೊಂದೇ ಕ್ಲಾಸೆಲ್ಲ ನೋಡಿದ್ದು, ಅಂದರೆ ಇದೊಂದೇ ಸ್ಕೂಲೆಲ್ಲ ನೋಡಿದ್ದು. ಸುಮಾರು ಈ ಥರ ಪಾಳು ಬಿದ್ದೋಗಿರೋವಂಥ ಮನೆಗಳನ್ನ ನೋಡಿದೆ. ಇಲ್ಲಿ ಏನಕ್ಕೆ ಪಾಳು ಬಿದ್ದಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪ್ರಕಾರ ಈ ಜಲ ವಿದ್ಯುತ್ ಉತ್ಪಾದನೆ ಮಾಡ್ತಿದ್ರಲ್ಲ, ಅಂದರೆ ಈ ಫಾಲ್ಸಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಿದ್ರು. ವಿದ್ಯುತ್ ಉತ್ಪಾದನೆ ಮಾಡಬೇಕಾದ್ರೆ ಇಲ್ಲಿ ಕೆಲಸಗಾರರು ಇದ್ರಲ್ಲ, ಆ ಕೆಲಸಗಾರರ ಮನೆಗಳಿರ್ಬೇಕು ಅಂದ್ಕೊಂಡಿದ್ದೀನಿ ನಾನು. ಇವಾಗ ಉತ್ಪಾದನೆ ಕಡಿಮೆ ಆಗ್ತಾ ಅಂದರೆ ವಿದ್ಯುತ್ ಉತ್ಪಾದನೆ ಕಡಿಮೆ ಆಗ್ತಾ ಜನಗಳಿಲ್ವೋ ಏನೋ, ನನಗೆ ಇದ್ರ ಕತೆ ಅಷ್ಟೊಂದು ಗೊತ್ತಿಲ್ಲ. ಅಥವಾ ಈ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಆಗಿದ್ದರೆ ಅದೇ ಹೊಸಳ್ಳಿ ಅಂತ ಈ ಊರ ಹೆಸರು. ಈ ಊರಿನ ಮಕ್ಕಳು ಬಂದ್ಬಿಟ್ಟು ಓದ್ತಿದ್ರು ಏನೋ, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಒಟ್ಟಿನಲ್ಲಿ ಹಾಂಟೆಡ್ ಆಗಿದೆಯಪ್ಪ. ಹೆಂಗೋ ಮನ್ಸು ಮಾಡಿಬಿಟ್ಟು ಹೋಗ್ಬಿಟ್ಟು ಒಳಗೆ ಬಂದುಬಿಟ್ಟೆ. ಯಾರಾದರೂ ಕಿಟಕಿಯಿಂದನೋ ಅಥವಾ ರೂಮಿಂದ ಎದ್ದು ಬಂದುಬಿಟ್ಟು ಓಯ್ ಅಂದಿದ್ರೆ ಅಷ್ಟೇ ಮುಗಿತೈತೆ ಕತೆ. ನಾನು ನಿಮಗೆ ದೂರದಿಂದ ಒಂದು ಚರ್ಚ್ ತೋರಿಸಿದ್ನಲ್ಲ, ಇದೇ ಚರ್ಚು. ಒಳಗೆ ಹೋಗ್ಬೋದಾಗಿತ್ತಾ? ಇಲ್ಲ, ಕ್ಲೋಸ್ ಮಾಡ್ಕೊಬಿಟ್ಟವ್ರೆ. ಓಪನ್ ಆಗಿದ್ರೆ ಒಳಗೂ ಹೋಗ್ಬೋದಾಗಿತ್ತು. ನಾವು ಕ್ಲೋಸ್ ಆಗಿದೆ ಬಿಡಿ. ಆಯ್ 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 ನಾನು ನಿಮಗೆ ಆವಾಗಲೇ ತೋರಿಸಿದ್ನಲ್ಲ ಸ್ಕೂಲು. ಆ ಸ್ಕೂಲ್ನ ಬಿಟ್ಟು ಮುಂದೆ ಬರ್ತಿದ್ರೆ ನೋಡಿ, ಇಲ್ಲೊಂದು ಮನೆ ಪಾಳು ಬಿದ್ದೋಗಿದೆ. ಇದು ಪಕ್ಕ ಮನೆ ಇರಬೇಕು ಮೋಸ್ಟ್ಲಿ. ಮನೆಯೇ. ಏನು ಊರಿಗೆ ಒಂದೇ ಸ್ಕೂಲ್ ಅಲ್ವಾ ಮಾಡೋದು? ಏನು 100 ಸ್ಕೂಲ್ ಮಾಡ್ತಾರ? ಅದು ಸ್ಕೂಲು, ಇದು ಮನೆಗಳಿರಬೇಕು ನೋಡಿ. ಇಲ್ಲೂ ಮನೆಗಳು ಪಾಳು ಬಿದ್ದೋಗಿದೆ. ಈ ಮನೆಗಳಲ್ಲಿ ಇದ್ದಾರೆ ನೋಡಿ ಜನ, ಗಾಡಿ ನಿಲ್ಲಿಸಿದ್ದಾರೆ. ನನ್ನ ಪ್ರಕಾರ ಇರೋ ಜನಗಳು ಇದ್ದಾರೆ ಇಲ್ಲಿ. ಕೆಲವು ಮನೆಗಳು ಪಾಳು ಬಿದ್ದಿದೆ ಅನಿಸುತ್ತೆ ನೋಡಿ. ಈ ಮನೇಲಿ ಇದ್ದಾರೆ, ಈ ಮನೆ ಪಾಳು ಬಿದ್ದೋಗಿದೆ ನೋಡಿ. ಓ, ಇಲ್ಲೊಂದು ಮನೆ ಇದು ನೋಡಿ, KPSL ಶಿವನಸಮುದ್ರ ಕಾವೇರಿ ಮಹಿಳಾ ಸಂಘ. ಅಂದರೆ ಇದೊಂದು ಕ್ವಾರ್ಟರ್ಸ್ ಥರ ಇರ್ಬೋದು ಮೋಸ್ಟ್ಲಿ. ಮಹಿಳಾ ಸಂಘ ಅಂದರೆ ಅಂದರೆ ಹೆಂಗೆ ಹೇಳಿ ನಿಮಗೆ, ದುಡ್ಡು ಕಟ್ತಾರಲ್ಲ, ಎಷ್ಟು ತಿಂಗಳಿಗೇನೋ ದುಡ್ಡು ಕಟ್ಟಿ ಚೀಟಿ ಥರ ಮಾಡ್ತಾರಲ್ಲ, ಅದು ಅನ್ಸುತ್ತೆ ನಮ್ಮ ಪ್ರಕಾರ. ಇಲ್ಲೂ ಅಷ್ಟೇ ಮನೆಗಳು ನೋಡಿ. ಇದು ಯಾವುದೋ ಕ್ಲೋಸ್ ಆಗಿದೆ ಮೋಸ್ಟ್ಲಿ, ರನ್ನಿಂಗಲ್ಲಿದೆ ಅನಿಸುತ್ತೆ. ಜನ ಇದ್ದಾರೆ. ಈ ಮನೆ ಪಾಳು ಬಿದ್ದಿದೆ, ಓಪನ್ ಆಗಿಬಿಟ್ಟಿದೆ ನೋಡಿ. ಗಗನಚುಕ್ಕಿ ಫಾಲ್ಸಿಂದ ನಾವು 18 ಕಿಲೋಮೀಟ್ರ್ ಹಂಗೆ ಟ್ರಾವೆಲ್ ಮಾಡ್ಕೊಬಂದ್ವಿ. ಟ್ರಾವೆಲ್ ಮಾಡ್ಕೊಬಂದು ನಮ್ಮ ಗಾಡಿಗಳನ್ನೆಲ್ಲ ಅಲ್ಲಿ ಹಿಂದೆ ಕಾಣ್ತಿರುವಂಥ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಬರುವಂಥ ದಾರಿಯಲ್ಲೇ ನಾವು 10 ರೂಪಾಯಿ ಎಂಟ್ರಿ ಟಿಕೆಟು ಕೊಡಬೇಕು. ಅಂದರೆ ಗಾಡಿಗೆ ಎಂಟ್ರಿ ಟಿಕೆಟ್ ಕೊಡಬೇಕು. ಯಾಕಂದರೆ ಇದು ಫಾರೆಸ್ಟ್ ಏರಿಯಾ ಆಗಿದ್ದರಿಂದ 10 ರೂಪಾಯಿ ಕೊಡಬೇಕು. ಅದಾದಮೇಲೆ ಮುಂದೆ ಬರ್ತಾ ಸೀದಾ ಅಲ್ಲಿ 20 ರೂಪಾಯಿ ತೊಗೊತಾರೆ. 20 ರೂಪಾಯಿ ಯಾರಿಗೆ ಅಂದರೆ ಮನುಷ್ಯರಿಗೆ ಎಂಟ್ರಿ ಟಿಕೆಟು ತೊಗೊತಾರೆ. ತಗೊಂಡು ಹಂಗೆ ಸೀದಾ ನಡ್ಕೊಂಡು ಬರ್ತಾಯಿದ್ರೆ ನಮಗೆ ಫಾಲ್ಸ್ನ ದರ್ಶನ ಆಗುತ್ತೆ ನೋಡಿ. ನಾವು ನೋಡಿದಂಥ ಗಗನಚುಕ್ಕಿ ಬಂದ್ಬಿಟ್ಟು ಮಂಡ್ಯ ಡಿಸ್ಟಿಕ್ನಲ್ಲಿತ್ತು. ನಾವೀಗ ಬಾರೆಚುಕ್ಕಿ ಫಾಲ್ಸ್ ಹತ್ರ ಇದ್ದೀವಿ. ಈ ಫಾಲ್ಸು ಬಂದ್ಬಿಟ್ಟು ಚಾಮರಾಜನಗರ ಡಿಸ್ಟಿಕಲ್ಲಿ ಇದ್ದೀವಿ ನಾವು. ಎಸ್ ಹೌದು, ಚಾಮರಾಜನಗರ ಡಿಸ್ಟಿಕ್ಕು ಕೊಳ್ಳೇಗಾಲ ತಾಲೂಕಿನಲ್ಲಿ ಇದ್ದೀವಿ. ಗಗನಚುಕ್ಕಿಯಿಂದ 18 ಕಿಲೋಮೀಟ್ರ್ ಅಷ್ಟೇ. 18 ಕಿಲೋಮೀಟ್ರು ಟ್ರಾವೆಲ್ ಮಾಡ್ಕೊಂಡು ಬರ್ತಾ
ಡಿಸ್ಟಿಕ್ಕೇ ಚೇಂಜ್ ಆಗಿಬಿಡುತ್ತೆ ನೋಡಿ. ಗಗನಚುಕ್ಕಿ ಮತ್ತು ಬಾರಿ ಚುಕ್ಕಿ ಒಂದೇ ಫಾಲ್ಸು ಅಂತ ಅಂದ್ಕೊತಾರೆ, ಅಥವಾ ಅಕ್ಕಪಕ್ಕ ಇರುವಂಥ ಫಾಲ್ಸು ಅಂತ ಅಂದ್ಕೊತಾರೆ ಸುಮಾರು ಜನ. ಆದರೆ ಗಗನಚುಕ್ಕಿನೇ ಬೇರೆ, ಬಾರಿ ಚುಕ್ಕಿನೇ ಬೇರೆ. ಆದರೆ ಒಂದೇ ನದಿ ನೀರಿಂದ ಹರ್ಕೊಂಡ್ಬಂದು ಧುಮ್ಕುವಂಥ ಫಾಲ್ಸ್ ಇದು. ಆದರೆ ಇದಕ್ಕೂ ಅದಕ್ಕೂ 18 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ನೋಡಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡಬೇಕು ಒಂದು ಟೈಮ್. TV9 ಹೇಳಪ್ಪ, ಏನಾದರೂ ಹೇಳಿ ನೀವು. ಚೆನ್ನಾಗದ, ಹೌದಾ? ನೋಡೋದಕ್ಕೆ ಪ್ರಕೃತಿ ಚೆನ್ನಾಗದ, ಎಲ್ಲ ಸೇಮ್ ಆಗದ, ಎಲ್ಲ ಜನ ಬರ್ತಾವ್ರೆ, ಎಲ್ಲ ಸೂಪರ್. ನಾವು ಮೂಳಗ್ರರ ಚಾಮರಾಜನಗರ ಮೂಳಗ್ರರ. ನಿಮ್ದು ಯಾವರು? ಮೂಳಗ್ರರ ಸಂತೇಮರಳ್ಳಿ ಹೋಬಳಿ, ಚಾಮರಾಜನಗರ ಜಿಲ್ಲೆ. ಅದನ್ನ ಆಗಿಟ್ಟಿವಿ ಹಂಗೆ ಮಾತಾಡಿ. ಬನ್ನಿ ಆಯ್ತು. ಆಯ್ತು ಬನ್ನಿ. ನೀವು ಏನಾದರೂ ಹೇಳಿ, ಊಟ ಮಾಡಿದ್ರಾ? TV9 ಅಂದ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ನೋಡಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟಲ್ಲಿ ನೋಡ್ಬೇಕಷ್ಟೇ. ಇಲ್ಲೊಂದು ಕೆಳಗೆ ಹೋಗೋಕ್ಕೆ ವ್ಯೂ ಪಾಯಿಂಟ್ ಇತ್ತು ಅಂತ ಅನಿಸುತ್ತೆ. ಇರೋದನ್ನ ಎಲ್ಲ ಮುಳ್ತಂತಿ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಮುಳ್ಳು ಗಿಳ್ಳು ಎಲ್ಲ ಹಾಕ್ಬಿಟ್ಟು ಹೋಗ್ಬಾರ್ದು ಹಂಗೆ ಮಾಡಿಬಿಟ್ಟಿದ್ದಾರೆ. ಗಗನಚುಕ್ಕಿ ಮತ್ತು ಬಾರಿ ಚುಕ್ಕಿ ಫಾಲ್ಸ್ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡ್ರಪ್ಪ, ನೋಡೋಣ.